ಈಗ ಜಸ್ಟ್ ನೀವೇನು ನೋಡ್ತಾ ಇದ್ರಲ್ಲ ಇದೇ ನೋಡಿ ವಿದ್ಯಾರ್ಥಿಗಳೇ, ಯಾವಾಗ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಆವಾಗ ಅದರಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ಗಳ ರಿಯಾಕ್ಟ್ ಆಗಿ ಅದರಲ್ಲಿರ್ತಕ್ಕಂಥ ಎನರ್ಜಿ ಮತ್ತು ಹೀಟ್ ಎನರ್ಜಿ ಹೊರಗಡೆ ಯಾವ ಥರ ಬರುತ್ತೆ ಅನ್ನೋದೇ ನಾವು ಇವತ್ತಿನ ಈ ಒಂದು ಟಾಪಿಕ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಯಾವ ಚಾಪ್ಟ್ರು? ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಹಾಗಾದರೆ ಏನು ಈ ಚಾಪ್ಟರ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ? ಈ ಒಂದು ಚಾಪ್ಟರ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ, ಸ್ಟಡಿ ಆಫ್ ದ ಫಿಸಿಕಲ್ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ವಿಚ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಅಟಮಿಕ್ ನ್ಯೂಕ್ಲಿಯಸ್ಸು. ಅಂದರೆ ಯಾವುದೇ ಒಂದು ಎಲಿಮೆಂಟ್ಸ್ ನಾವು ತೊಗೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಅಟಮಿಕ್ ನ್ಯೂಕ್ಲಿಯಸ್ ಏನಿರುತ್ತಲ್ಲ, ಸೊ ಆ ಅಟಮಿಕ್ ನ್ಯೂಕ್ಲಿಯಸ್ನ ಇರತಕ್ಕಂತಹ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಯಾವ ಥರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಚೇಂಜಸ್ ಆಗುತ್ತೆ ಅಂತಲೇ ಈ ಥರ ಎಲ್ಲ ಸ್ಫೋಟಗಳು ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನ್ಯೂಕ್ಲಿಯರ್ ಬಾಂಬು ನೀವು ಯೂಸ್ ಮಾಡೋ ಪಟಾಕಿ ಮತ್ತು ನ್ಯೂಕ್ಲಿಯರ್ ಬಾಂಬ್ನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಪಟಾಕಿನಲ್ಲಿರೋದು ಫಾಸ್ಫರಸ್ಸು ಮತ್ತು ಸಲ್ಫರ್, ಅದ್ರ ಬಿಟ್ಟರೆ ಅಲ್ಯೂಮಿನಿಯಮು, ಕಾಪರು, ಟಿಟಾನಿಯಮು, ಸೋಡಿಯಮು, ಮ್ಯಾಗ್ನೀಷಿಯಮು, ಫೆರಸ್ ಇದೆಲ್ಲ ಯೂಸ್ ಮಾಡಿರ್ತಾರೆ. ಬಟ್ ಅದು ಸ್ಮಾಲ್ ಒಂದು ಸಣ್ಣದಾಗಿರ್ತಕ್ಕಂಥ ಪಟಾಕಿ. ಬಟ್ ಅದೇ ಥರ ಒಂದು ನ್ಯೂಕ್ಲಿಯರ್ ಬಾಂಬ್ ಇರುತ್ತೆ. ಸೊ ಅದು ಕೂಡ ಪಟಾಕಿ ಥರನೇ, ಬಟ್ ಅಲ್ಲಿ ಸಿಕ್ಕಾಪಟ್ಟಿ ಎನರ್ಜಿ ಅದರಿಂದ ಕ್ರಿಯೇಟ್ ಆಗುತ್ತೆ. ಸೊ ನಾವೇನು ಎನರ್ಜಿ ರಿಲೀಸ್ ಆಗುತ್ತೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಹೀಟ್ ಮತ್ತು ಎನರ್ಜಿ ಏನು ರಿಲೀಸ್ ಆಗುತ್ತಲ್ಲ ಹೊರಗಡೆ, ಸೊ ಅದನ್ನೇ ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಅದರಲ್ಲಿ ಬರೋದು ರೇಡಿಯೋ ಆ್ಯಕ್ಟಿವಿಟಿ ಬರುತ್ತೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬರುತ್ತೆ, ನ್ಯೂಕ್ಲಿಯರ್ ಪ್ರಾಪರ್ಟೀಸ್ ಬರುತ್ತೆ, ರಿಯಾಕ್ಷನ್ ಆಕರ್ಸ್ ಇನ್ ದ ಆಟಮ್ಸ್ಗಳು ಬರುತ್ತೆ. ಅದ್ರ ಬಿಟ್ಟರೆ ಹೌ ದ ಅಟಮಿಕ್ ನ್ಯೂಕ್ಲಿಯೈ ಕ್ಯಾನ್ ಚೇಂಜ್ ಇನ್ ಟು ದ ನ್ಯೂ ನ್ಯೂಕ್ಲಿಯೈ ಬರುತ್ತೆ. ಸೊ ಈ ಥರ ಇದನ್ನೆಲ್ಲ ನಾವು ಈ ಚಾಪ್ಟರ್ನಲ್ಲಿ ಸ್ಟಡಿನ ಮಾಡ್ತೀವಿ. ಇನ್ನು ಇದ್ರ ಬಿಟ್ಟರೆ ನ್ಯೂಕ್ಲಿಯೈಡ್ಸ್ ಅಂದ್ರೇನು, ಐಸೋಟೋಪ್ಸ್, ಅದ್ರ ಬಿಟ್ಟರೆ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸ್ ಯಾವ ಥರ ಇರುತ್ತೆ, ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅಂದ್ರೇನು, ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು, ಅದ್ರ ಬಿಟ್ಟರೆ ರೇಟ್ ಆಫ್ ದ ಡಿಕೆ, ರೇಟ್ ಲಾಸ್, ದೆನ್ ಎಕ್ಸ್ಪ್ರೆಷನ್ ಆಫ್ ದ ಡಿಕೆ ಕಾನ್ಸ್ಟೆಂಟ್ ಯಾವ ಥರ ಬರುತ್ತೆ, ಹಾಫ್ ಲೈಫ್ ರೇಡಿಯೋ ಎಲಿಮೆಂಟ್ಸ್, ಅದ್ರ ಬಿಟ್ಟರೆ ಯೂನಿಟ್ಸ್ ಆಫ್ ದ ರೇಡಿಯೋ ಆ್ಯಕ್ಟಿವಿಟಿ, ಮೋಡ್ಸ್ ಆಫ್ ಡಿಕೆ ಲೈಕ್ ದ ಅಲ್ಫಾ ಡಿಕೆ, ಬೀಟಾ ಡಿಕೆ ಆ್ಯಂಡ್ ದ ಗ್ಯಾಮಾ ಡಿಕೆ ಬರುತ್ತೆ. ಅದ್ರ ಬಿಟ್ಟರೆ ನ್ಯೂಕ್ಲಿಯರ್ ರಿಯಾಕ್ಷನ್ಗಳು ಆ್ಯಕ್ಚುಲಿ ಯಾವ ಥರ ಆಗುತ್ತೆ, ಟ್ರಾನ್ಸ್ಮ್ಯುಟೇಷನ್ ಆಗುತ್ತಾ, ಅದರಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಯಾವ ಥರ ಆಗುತ್ತೆ, ಫ್ಯೂಷನ್ ರಿಯಾಕ್ಷನ್ ಯಾವ ಥರ ಆಗುತ್ತೆ. ಅದ್ರ ಬಿಟ್ಟರೆ ಲಾಸ್ಟಿಗೆ ಬರೋದು ಅಪ್ಲಿಕೇಶನ್ಸ್ ಆಫ್ ದ ರೇಡಿಯೋ ಐಸೋಟಾಪ್ಸು. ಸೊ ನಾವು ಚಾಪ್ಟರ್ನ ಸ್ಟಡಿ ಮಾಡ್ತೀವಿ ಅಂದರೆ ಯಾವ ಒಂದು ಪರ್ಪಸಿಂದ ಈ ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಯಾಕೆ ಮಾಡ್ತೀವಪ್ಪ ಅಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳು ಬರುತ್ತೆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಆ್ಯಂಡ್ ರೇಡಿಯೋ ಆ್ಯಕ್ಟಿವಿಟಿದು. ಸೊ ಫಸ್ಟ್ ಒಂದು ಅಪ್ಲಿಕೇಶನ್ ನಾವು ಸಿಂಪಲಾಗಿ ನೋಡಿದ್ರೆ ಇಲೆಕ್ಟ್ರಿಕಲ್ ಎನರ್ಜಿ ಫ್ರಾಮ್ ದ ನ್ಯೂಕ್ಲಿಯರ್ ಫ್ಯೂಷನ್ನು. ನಿಮ್ಗೆ ಗೊತ್ತಿರ್ಬೋದು, ಇಲೆಕ್ಟ್ರಿಕಲ್ ಎನರ್ಜಿಯನ್ನು ಕೂಡ ಈ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳ ಮುಖಾಂತರ ಜನ್ರೇಟ್ ಮಾಡೋಕ್ಕೆ ಬರುತ್ತೆ. ಅದ್ರ ಬಿಟ್ಟರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಯಾವುದಾದ್ರೂ ವಸ್ತು ನಿಮಗೆ ಸಿಕ್ಕರೆ, ಅಥವಾ ನಿಮಗೆ ಜಾಸ್ತಿ ಯೂಸ್ ಮಾಡೋದು ಇದನ್ನು ಓಲ್ಡನ್ ಡೇಸ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕಟ್ಟಿಗೆ ತುಂಡಿರ್ಬೋದು ಅಥವಾ ಎಲವುಗಳಿರ್ಬೋದು, ಅವುಗಳನ್ನು ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸಿದಾಗ ನಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಇದು ಎಷ್ಟು ವರ್ಷದ ಹಿಂದೆ ಇದರ ಒಂದು ಜನ್ಮ ಆಗಿತ್ತು, ಎಷ್ಟು ವರ್ಷದಿಂದ ಇದರ ಒಂದು ಉಗಮ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದ್ರ ಬಿಟ್ಟರೆ ಅಪ್ಲಿಕೇಶನ್ಸ್ ಇನ್ ದ ಮೆಡಿಸಿನ್ಸು. ಸೊ ಮೆಡಿಸಿನ್ಸ್ನಲ್ಲಿ ಇದರ ಅಪ್ಲಿಕೇಶನ್ಸ್ ಏನಿರುತ್ತೆ, ಸೊ ಇಷ್ಟೆಲ್ಲ ನಾವು ಸ್ಟಡಿ ಅಂದರೆ ಇದರ ಒಂದು ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಇದನ್ನು ನಾವು ಸ್ಟಡಿ ಮಾಡಬೇಕಂದ್ರೆ ಸೊ ನಮಗೆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಹೀಗಾಗಿ ನಾವು ಈ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಚಾಪ್ಟರ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಬರೋದು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಇಸ್ ಎ ಬ್ರ್ಯಾಂಚ್ ಆಫ್ ದ ಫಿಸಿಕಲ್ ಕೆಮಿಸ್ಟ್ರಿ. ಇಟ್ ಕ್ಯಾನ್ ಡೀಲ್ಸ್ ವಿತ್ ದ physical as well as the chemical property of element which are induced by the change in the structure of the atom. Change in the structure of the atomic nucleus means it can also deals with the energy released from the nuclear reaction and its uses. So it is known as the nuclear chemistry. So to understand the changes occur on the earth, ಜಿಯಾಲಜಿಸ್ಟ್ ಎಕ್ಸ್ಪ್ಲೋರ್ ದ ನ್ಯೂಕ್ಲಿಯರ್ ರಿಯಾಕ್ಷನ್. ಸೊ ಈ ಜಿಯಾಲಜಿಸ್ಟ್ಗಳು ಏನು ಮಾಡಿದ್ದಾರೆ ಅಂದರೆ ಪೃಥ್ವಿ ಮೇಲೆ ಯಾವುದೇ ರೀತಿ ಒಂದು ಚೇಂಜಸ್ ಆಗ್ತಾ ಇದ್ದರೆ ಆ ಚೇಂಜಸ್ ಯಾವ ಥರ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಗಳನ್ನು ಅವ್ರು ಏನು ಮಾಡ್ತಾರೆ,
ಎಕ್ಸ್ಪೋಸ್ ಮಾಡ್ತಾರೆ. ಅಸ್ಟ್ರಾನಮರ್ ಸ್ಟಡೀಸ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸ್ಟಾರ್ಸ್. ಸ್ಟಾರ್ಸ್ ಅಂದರೆ ನಕ್ಷತ್ರ, ನಮ್ಮ ಆಕಾಶದಲ್ಲಿ ಕಾಣಿಸ್ತಾವಲ್ಲ, ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಸ್ಟಾರ್ಸ್ ಅಂತ ಕರಿತೀವಿ. ಸೊ ಅಸ್ಟ್ರಾನಮರ್ಸ್ ಏನು ಮಾಡ್ತಾರೆ ಅಂದರೆ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳನ್ನ ಅವರು ಕೂಡ ಸ್ಟಡಿ ಮಾಡ್ತಾರೆ. ಯಾಕೆ ಸ್ಟಡಿ ಮಾಡ್ತಾರೆ ಅಂದರೆ ಆ ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಯಾವ ಥರ ಆಗಿರಬಹುದು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಇದನ್ನು ಅವರು ಕೂಡ ಸ್ಟಡಿ ಮಾಡಿರ್ತಾರೆ. ಇನ್ನು ಬಯಾಲಜಿ ಆ್ಯಂಡ್ ಮೆಡಿಸಿನ್ ನಾವು ತಗೊಂಡ್ರೆ ಇಂಟರ್ಯಾಕ್ಷನ್ಸ್ ಆಫ್ ದ ರೇಡಿಯೇಷನ್ಸ್ ಇಮಿಟೆಡ್ ಫ್ರಮ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ವಿತ್ ದ ಲಿವಿಂಗ್ ಸಿಸ್ಟಮ್ಸ್ ಆರ್ ಇಂಪಾರ್ಟೆಂಟ್. ಸೊ ನೋಡಿ, ಈ ಬಯಾಲಜಿ ಮತ್ತು ಮೆಡಿಸಿನ್ ತಗೊಂಡ್ರೆ ಇಂಟರ್ಯಾಕ್ಷನ್ ಆಫ್ ದ ರೇಡಿಯೇಷನ್ಸ್. ಸೊ ರೇಡಿಯೇಷನ್ಸ್ ಅಂದ್ರೇನು? ಕಿರಣಗಳು ಎಲ್ಲಿಂದ ಹೊರಗೆ ಬೀಳ್ತಾ ಇರುತ್ತೆ? ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ಸಿಂದ ಹೊರಗಡೆ ಬೀಳ್ತಾ ಇರುತ್ತೆ. ಸೊ ಇದನ್ನು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂದರೆ ನ್ಯೂಕ್ಲಿಯಸ್ನಿಂದ ಹೊರಗಡೆ ಬರ್ತಕ್ಕಂಥ ಇಮಿಟ್ ಆಗ್ತಕ್ಕಂಥ ರೇಡಿಯೇಷನ್ಸ್ನ ಯೂಸ್ ಮಾಡಿಕೊಂಡು ಬಯಾಲಜಿಕಲಿ ಅಂದರೆ ಮೆಡಿಸಿನ್ಗಳಲ್ಲಿ ಮತ್ತು ಬಯಾಲಜಿಕಲ್ ಅಂದರೆ ಲಿವಿಂಗ್ ಸಿಸ್ಟಮ್ಗಳಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಏನಾಗ ನೀವು ಜಸ್ಟ್ ಹೇಳಿದ್ದೆ ಅಪ್ಲಿಕೇಶನ್ಸ್ ಇನ್ ದ ಮೆಡಿಸಿನ್ಸ್ ಅಂತೇಳಿ. ಸೊ ಅದರಲ್ಲಿ ಇದರ ಒಂದು ಉಪಯೋಗ ಅವರು ಮಾಡ್ಕೋತಾರೆ. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನಾವು ನೋಡೋದಾದರೆ ನ್ಯೂಕ್ಲಿಯರ್ ರಿಯಾಕ್ಷನ್ ಸಂಬಂಧಪಟ್ಟಾಗೆ ರೇಡಿಯೋ ಆಕ್ಟಿವ್ ಡಿಕೆ ಅಂತ ಬರುತ್ತೆ. ಅದ್ರ ಬಿಟ್ಟರೆ ಆರ್ಟಿಫಿಷಿಯಲ್ ಟ್ರಾನ್ಸ್ಮಿಟೇಷನ್ ಅಂತ ಬರುತ್ತೆ. ಅದ್ರ ಬಿಟ್ಟರೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬರುತ್ತೆ. ಸೊ ಈ ಥರ 2 ರಿಯಾಕ್ಷನ್ ಬರುತ್ತೆ. ಆ್ಯಸ್ ಯು ನೋ, atoms with identical atomic numbers but different mass numbers, they are called as the isotopes. ಸೊ ಐಸೋಟೋಪ್ಸ್ ಅಂದರೆ ಏನು? ಯಾವುದಕ್ಕೆ ಐಸೋಟೋಪ್ಸ್ ಅಂತ ಕರಿತೀವಿ ಅಂದರೆ ಯಾವ ಅಟಮ್ಸ್ಗಳಲ್ಲಿ ಐಡೆಂಟಿಕಲ್ ಅಟಮಿಕ್ ನಂಬರ್ ಇರುತ್ತೆ ಬಟ್ ಅದರ ಒಂದು ಮಾಸ್ ನಂಬರ್ ಮಾತ್ರ ಬೇರೆ ಬೇರೆ ಆಗಿ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಸಿಂಪಲ್ ಆಗಿ ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಆಫ್ ಸ್ಪೆಸಿಫಿಕ್ ಐಸೋಟೋಪ್ ಈಸ್ ಕಾಲ್ಡ್ ಆಸ್ ದ ನ್ಯೂಕ್ಲಿಯರ್ಸು. ಸೊ ಆ ಒಂದು ನ್ಯೂಕ್ಲಿಯಸ್ ಇರುತ್ತಲ್ಲ, ಸೊ ಅದರಲ್ಲಿರ್ತಕ್ಕ ಒಂದು ಸ್ಪೆಸಿಫಿಕ್ ಐಸೋಟೋಪ್ಸ್ನ ಏನಾದರೂ ನಾವು ತೊಗೊಂಡು ಸ್ಟಡಿ ಮಾಡಿದ್ರೆ ಸೊ ಅದಕ್ಕೆ ಏನಂತೀವಿ ಅಂದರೆ ಸಿಂಪಲ್ ಆಗಿ ನಾವು ನ್ಯೂಕ್ಲಿಯೈಡ್ಸ್ ಅಂತ ಕರಿತೀವಿ. ಲಕ್ಷಲಿಟ್ಗಳಿಗೆ ನ್ಯೂಕ್ಲಿಯೈಡ್ಸ್ ಅಂದ್ರೆ ಏನು? ನ್ಯೂಕ್ಲಿಯಸ್ ಆಫ್ ಎ ಸ್ಪೆಸಿಫಿಕ್ ಐಸೋಟೋಪ್ಸು. ಸೊ ಅದನ್ನೇ ಸಿಂಪಲ್ ಆಗಿ ನ್ಯೂಕ್ಲಿಯೈಡ್ಸ್ ಅಂತ ನಾವು ಕರಿತೀವಿ. ಓಕೆನಾ? ಇನ್ನು ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸ್ ಯಾವ ಥರ ಬರುತ್ತೆ ಅದನ್ನು ನೋಡುವ. ಓಕೆ, ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸು. ಸೊ ಫಸ್ಟ್ ಮತ್ತೆ ಇದೇ ಬಂದಿದೆ ನೋಡಿ ನಿಮಗೆ, ಐಸೋಟೋಪ್ಸ್ ಅಂದರೆ ಏನು ನೋಡಿ. ಐಸೋಟೋಪ್ಸ್ ಅಂದ್ರೆ ಯಾವಾಗ ಅಂತೀವಿ ಅಂದರೆ ದೀಸ್ ಆರ್ ದ ನ್ಯೂಕ್ಲಿಯೈಡ್ಸ್ ವಿಚ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ದ ನ್ಯೂಟ್ರಾನ್ಸು. ಸೊ ಆ ನ್ಯೂಕ್ಲಿಯೈಡ್ಸ್ನಲ್ಲಿ ಯಾವ ಥರ ಇರಬೇಕಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಸೇಮ್ ಇರಬೇಕು ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಗಳು ಏನಾದರೂ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸೋಡಿಯಮ್ಮು 3 ಥರ ಇಲ್ಲಿ ನಮಗೆ ಸೋಡಿಯಂಗಳನ್ನು ನೀವು ನೋಡಿರ್ಬೋದು, ಹೌದಾ? ಸೊ ನೋಡಿ, ಇಲ್ಲಿ ಕೂಡ ಒಂದು ಸೋಡಿಯಂ ಇದೆ, ಇಲ್ಲಿಯೂ ಕೂಡ ಒಂದು ಸೋಡಿಯಂ ಇದೆ, ಇಲ್ಲಿ ಕೂಡ ಒಂದು ಸೋಡಿಯಂ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಅಟಮಿಕ್ ನಂಬರ್ ಸೋಡಿಯಂ ಅಂದ ಕೂಡಲೇ ಅಟಮಿಕ್ ನಂಬರ್ ಬರೋದು ಎಷ್ಟಪ್ಪ ಅಂದರೆ 11, ಹೌದಾ? ಸೊ 11 ಸೇಮ್ ಇದೆ. ಬಟ್ ಇದರಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆನ ನಾವು ನೋಡಿದ್ರೆ ಇದರಲ್ಲಿ ಫಸ್ಟ್ ಒಂದರಲ್ಲಿ 22 ಇದೆ, ಸೆಕೆಂಡ್ ಒಂದರಲ್ಲಿ 23 ಇದೆ, ಥರ್ಡ್ ಒಂದರಲ್ಲಿ 24 ಇರುತ್ತೆ. ಸೊ ಯಾವ ಒಂದು ಎಲಿಮೆಂಟ್ಸ್ನಲ್ಲಿ ಅಟಮಿಕ್ ನಂಬರ್ ಸೇಮ್ ಆಗಿದ್ದು ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇದ್ದರೆ ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ, ಹೌದಲ್ಲ? ಸೊ ಅದನ್ನೇ ಅವರಲ್ಲಿ ನಿಮಗೆ ಸ್ಟಡಿ ಕೊಟ್ಟಿದ್ದಾರೆ. ಐಸೋಟೋಪ್ಸ್ ಮೀನ್ಸ್ ದ ನ್ಯೂಕ್ಲಿಯೈಡ್ ವಿಚ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸು. ಸೊ ಯಾವಾಗ ಮಾಸ್ ನಂಬರ್ ಚೇಂಜ್ ಆಗುತ್ತಂದ್ರೆ ಇದರ ಅರ್ಥ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂತಹ ನ್ಯೂಟ್ರಾನ್ಗಳ ಸಂಖ್ಯೆ ಡಿಫ್ರೆಂಟ್ ಆಗಿರುತ್ತೆ. ಸೊ ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಆದಾಗ ಅದರಲ್ಲಿ ಐಸೋಟೋಪ್ಸ್ಗಳು ಜನ್ರೇಟ್ ಆಗುತ್ತೆ. ಸಪೋಸ್ ಐಸೋಟೋಪ್ಸ್ ಏನಾದರೂ ಚೇಂಜಸ್ ಆಗಲಿಲ್ಲ ಅಂದರೆ ಆ ಒಂದು ಎಲಿಮೆಂಟ್ಸ್ ಐಸೋಟೋಪ್ಸ್ಗಳೇ ಕ್ರಿಯೇಟ್ ಆಗಲ್ಲ, ಹೌದಲ್ಲ? ಸೊ ಹೀಗಾಗಿ ಯಾವ ಒಂದು ಎಲಿಮೆಂಟ್ಸ್ಗಳಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಡಿಫ್ರೆಂಟ್ ಆಗುತ್ತೆ ಬಟ್ ಅಟೋಮಿಕ್ ನಂಬರ್ ಸೇಮ್ ಇರುತ್ತೆ, ಸೊ ಅವಾಗ ಮಾತ್ರ ಐಸೋಟೋಪ್ಸ್ಗಳು ಕ್ರಿಯೇಟ್ ಆಗುತ್ತೆ. ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಈಚ್ ಬೀಯಿಂಗ್ 11, 12 ಆ್ಯಂಡ್ 13 ರೆಸ್ಪೆಕ್ಟಿವ್ಲಿ. ಸೊ ಹೀಗಾಗಿ ಈ ಸೋಡಿಯಂ ಎಲಿಮೆಂಟ್ನಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಗುತ್ತಪ್ಪ ಅಂದರೆ 11, 12 ಮತ್ತು 13. ಸೊ ಅಷ್ಟು ಸೋಡಿಯಂದಿಂದ ನಮಗೆ ಸಿಗತಕ್ಕಂಥ ಐಸೋಟೋಪ್ಸ್ ಎಷ್ಟಪ್ಪ ಅಂದರೆ 3 ಐಸೋಟೋಪ್ಸು. ಸೊ ಇಟ್ ಈಸ್ ದ ಫಸ್ಟ್ ಒನ್ ಕ್ಲಾಸಸ್ ಆಫ್ ದ ನ್ಯೂಕ್ಲಿಯರ್ಸ್. ಇನ್ನು ಸೆಕೆಂಡ್ ಒನ್ ತಗೊಂಡ್ರೆ ಐಸೋಬಾರ್ಸ್ ಅಂತ ಕೊಟ್ಟಿದ್ದಾರೆ, ಐಸೋಬಾರ್ಸ್. ಓಕೆ, ಸೊ ಐಸೋಬಾರ್ಸ್ ಅಂದ್ರೇನು, ಅದರ ಎಕ್ಸಾಂಪಲ್ಗಳು ಯಾವ ಥರ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ.
These are the nucleides which have the same mass number but different number of the protons and neutrons. ಸೊ ನೋಡಿ ಎಕ್ಸಾಂಪಲ್ ಯಾವ ಥರ ಕೊಟ್ಟಿದ್ದಾರೆ ಅವರು, ಸಾರಿ ಡೆಫಿನೇಷನು, ನ್ಯೂಕ್ಲಿಯೈಡ್ಸ್ ವಿಚ್ ಆಫ್ ದ ಸೇಮ್ ಮಾಸ್ ನಂಬರು. ಸೇಮ್ ಮಾಸ್ ನಂಬರ್ ಅಂದರೆ ತಲೆ ಮೇಲೆ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕಾರ್ಬನ್ನ ತೊಗೊಂಡ್ರೆ C6H14 ಅಂತ ಕೊಟ್ಟಿದ್ದಾರೆ. ಸೊ 14 ಅಂದರೆ ಏನಿದು ಮಾಸ್ ನಂಬರು. ಸೊ ಮಾಸ್ ನಂಬರ್ ಯಾವ ಥರ ಇರಬೇಕಂದ್ರೆ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ಗಳಲ್ಲಿ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಈಚ್ ಆರ್ 8 ಆ್ಯಂಡ್ 7 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇರ್ತಕ್ಕಂತಹ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂದರೆ ಒಂದರಲ್ಲಿ 8 ಇರುತ್ತೆ, ಇನ್ನೊಂದರಲ್ಲಿ 7 ಆಗಿರುತ್ತೆ. ಸೊ ಆ ಥರ ಏನಾದರೂ ಎಲಿಮೆಂಟ್ಸ್ಗಳು ನಮಗೆ ಕಾಣಿಸ್ತಿದ್ರೆ, ಆ ಥರ ಎಲಿಮೆಂಟ್ಸ್ಗಳಿದ್ದರೆ ಸೊ ಅವಕ್ಕೆ ನಾವೇನಂತೀವಿ ಅಂದರೆ ಐಸೋಬಾರ್ಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಏನಂತ ಕರಿಬೇಕು, ಐಸೋಬಾರು, ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟೋಮಿಕ್ ನಂಬರ್ಸು. ಓಕೆ, ಇನ್ನು ನೆಕ್ಸ್ಟ್ ಒಂದು ತಗೊಂಡ್ರೆ ಮಿರರ್ ನ್ಯೂಕ್ಲಿಯೈ ಅಂತ ಇದೆ. ಮಿರರ್ ನ್ಯೂಕ್ಲಿಯೈ, ದೀಸ್ ಆರ್ ದ ಐಸೋಬಾರ್ಸ್. ಜಸ್ಟ್ ನಿಮ್ಗೆ ಹೇಳಿದ್ದೆ ನಾನು ಏನಂತ, ಐಸೋಬಾರ್ಸ್ ಅಂದರೆ ಏನು, ಸೇಮ್ ಮಾಸ್ ನಂಬರು. ಸೊ ದೀಸ್ ಆರ್ ಐಸೋಬಾರ್ ಇನ್ ವಿಚ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಡಿಫರ್ ಬೈ 1 ಆ್ಯಂಡ್ ಆರ್ ಇಂಟರ್ಚೇಂಜ್ಡ್. ಸೊ ಅದರಲ್ಲಿರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಂಖ್ಯೆ ಎಷ್ಟು ವ್ಯತ್ಯಾಸ ಇರುತ್ತಪ್ಪ ಅಂದರೆ ಕೇವಲ ಒಂದೇ ಒಂದು ವ್ಯತ್ಯಾಸ ಇರುತ್ತೆ. ಸೊ ಅಂತಹ ಮಾಲಿಕ್ಯೂಲ್ಗೆ ನಾವೇನಂತೀವಿ ಅಂದರೆ ಮಿರರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಮಿರರ್ ನ್ಯೂಕ್ಲಿಯೈ ಎಕ್ಸಾಂಪಲ್ ನೋಡಿ, H13 He23 ನೋಡಿ, ಇದರಲ್ಲಿ ಇರ್ತಕ್ಕಂಥ ಹೈಡ್ರೋಜನಲ್ಲಿ ಕೂಡ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ಕನ್ಸಿಡರ್ ಮಾಡಿದ್ರೆ, ಅದ್ರ ಬಿಟ್ಟರೆ ಹೀಲಿಯಂನಲ್ಲಿ ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಎಷ್ಟು ಡಿಫ್ರೆನ್ಸ್ ಇರ್ತಪ್ಪ ಅಂದರೆ ಕೇವಲ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ ಮತ್ತು ಅವು ಒಂದಕ್ಕೊಂದು ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ನೋಡಿ, ಹೈಡ್ರೋಜನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಒಂದೇ ಇರುತ್ತೆ, ಅದೇ ರೀತಿ ಹೀಲಿಯಂಗಳಲ್ಲಿ ಎಷ್ಟಿರುತ್ತೆ, ಅಷ್ಟು 2 ಪ್ರೋಟಾನ್ ಇದೆ. ಅಂದರೆ ಇದಕ್ಕೆ ವ್ಯತ್ಯಾಸ ಎಷ್ಟಪ್ಪ ಅಂದರೆ ಓನ್ಲಿ 1 ಅಷ್ಟೇ. ಸೊ ಆ ಥರ ಏನಾದರೂ ಇದ್ದರೆ ಎಲಿಮೆಂಟ್ಸ್ಗಳು, ಅದಕ್ಕೆ ನಾವೇನಂತೀವಿ ಸಿಂಪಲ್ ಆಗಿ ಮಿರರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಏನಂತ, ಮಿರರ್ ನ್ಯೂಕ್ಲಿಯೈ. ಅದೇ ಥರ ಕಾರ್ಬನ್ ಬರುತ್ತೆ, ಆಮೇಲೆ ನೈಟ್ರೋಜನ್ ಬರುತ್ತೆ. ನೋಡಿ, ಕಾರ್ಬನ್ C613 ಕೂಡ ಕೊಟ್ಟಿದ್ದಾರೆ, ನೈಟ್ರೋಜನ್ 7 ಮತ್ತು 13 ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಟೋಮಿಕ್ ನಂಬರ್ಗಳಲ್ಲಿ ನಾವು ಏನಾದರೂ ನೋಡಿದ್ರೆ ಇದರಲ್ಲಿ 6 ಇರುತ್ತೆ ಪ್ರೋಟಾನ್, ಇದರಲ್ಲಿ 7 ಇದೆ. ಸೊ ಇದು ಕಾರ್ಬನ್ ಮತ್ತು ನೈಟ್ರೋಜನ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದರಲ್ಲಿ ಪ್ರೋಟಾನ್ ಸಂಖ್ಯೆ ಒಂದು ಕಮ್ಮಿ ಇರುತ್ತೆ, ಇದರಲ್ಲಿ ನೈಟ್ರೋಜನ್ಲಿ ಒಂದು ಪ್ರೋಟಾನ್ ಸಂಖ್ಯೆ ಕಾರ್ಬನ್ಗಿಂತ ಜಾಸ್ತಿ ಇರುತ್ತೆ. ಸೊ ಇಂತಹ ಎಲಿಮೆಂಟ್ಸ್ಗಳಿಗೆ ನಾವೇನಂತೀವಿ ಅಂದರೆ ಈ ಒಂದು ಮಿರರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಈ ನೆಕ್ಸ್ಟ್ ಒಂದು ಬರುತ್ತೆ ಐಸೋಟೋನ್ಸು. ಐಸೋಟೋನ್ಸ್ ಅಂದರೆ ಅಂತ ನಾವು ಯಾವಾಗ ಕರಿತೀವಿ ಅಂದರೆ ಐಸೋಟೋನ್ಸ್ ಆರ್ ದ ನ್ಯೂಕ್ಲಿಯೈಡ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ದ ನ್ಯೂಟ್ರಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ದ ಪ್ರೋಟಾನ್ಸ್ ಹ್ಯಾನ್ಸ್ ಡಿಫ್ರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ ಕಾರ್ಬನ್, ನೈಟ್ರೋಜನ್, ಸೋಡಿಯಂ, ಮ್ಯಾಗ್ನೀಷಿಯಂ ಅಂತ ಕೊಟ್ಟಿರ್ತಾರೆ. ಸೊ ನೋಡಿ, ಐಸೋಟೋನ್ಸ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ನ್ಯೂಕ್ಲಿಯೈಡ್ಸ್ನಲ್ಲಿ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ ಪ್ರೆಸೆಂಟ್ ಇರುತ್ತೆ ಬಟ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಈ ಕಾರ್ಬನ್ ಮತ್ತು ಈ ನೈಟ್ರೋಜನ್ನ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಕಾರ್ಬನ್ ಪ್ರೋಟಾನ್ ಸಂಖ್ಯೆ ಎಷ್ಟು ಇರುತ್ತೆ, 6 ಇರುತ್ತೆ, ನೈಟ್ರೋಜನ್ನಲ್ಲಿ 7 ಇರುತ್ತೆ. ಸೊ ಆ 2 ಎಲಿಮೆಂಟ್ಗಳು ಏನು ಕೊಟ್ಟಿರ್ತಾರಲ್ಲ, ಸೊ ಆ ಎಲಿಮೆಂಟ್ಗಳಲ್ಲಿ ಪ್ರೋಟಾನ್ ಸಂಖ್ಯೆ ಡಿಫ್ರೆಂಟ್ ಆಗಿರಬೇಕು, ಬಟ್ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ ಮಾತ್ರ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ನೋಡಿ, ಇಲ್ಲಿ 7 ನ್ಯೂಟ್ರಾನ್ಸ್ಗಳು ಬರುತ್ತೆ, ಈ ಕಾರ್ಬನಲ್ಲಿ ಕೂಡ 7 ನ್ಯೂಟ್ರಾನ್ ಸಂಖ್ಯೆ ಬರುತ್ತೆ. ಸೊ ಇದೇ ಥರ ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂ ತೊಗೊಂಡ್ರೆ ಪ್ರೋಟಾನ್ಗಳ ಸಂಖ್ಯೆಯಲ್ಲಿ ಡಿಫ್ರೆಂಟ್ ಇರುತ್ತೆ, ಬಟ್ ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ 12 ಮತ್ತು ಮ್ಯಾಗ್ನೀಷಿಯಂ ಕೂಡ 12 ಇರುತ್ತೆ. ಸೊ ಈ ಥರ ಯಾವುದಾದ್ರೂ ಎಲಿಮೆಂಟ್ಸ್ಗಳು ಇರ್ತಿದ್ರೆ ಸೊ ಆ ಎಲಿಮೆಂಟ್ಸ್ಗಳನ್ನ ನಾವೇನಂತೀವಿ ಅಂದರೆ ಐಸೋಟೋನ್ಸ್ ಅಂತ ಕರಿತೀವಿ. ಓಕೆ, ಏನು ಐಸೋಟೋನ್ಸ್. ಓಕೆ, ಈ ನೆಕ್ಸ್ಟ್ ಒಂದು ನ್ಯೂಕ್ಲಿಯರ್ ಐಸೋಮರ್ಸ್. ಸೊ ನ್ಯೂಕ್ಲಿಯರ್ ಐಸೋಮರ್ಸ್ ಅಂತ ಯಾವಾಗ ಕರಿತೀವಿ ಅಂದರೆ ದ ಸೇಮ್ ಮಾಸ್ ನಂಬರ್ ವಿಚ್ ಡಿಫರ್ ಇನ್ ಎನರ್ಜಿ ಸ್ಟೇಟ್ಸ್ ದೇ ಆರ್ ಕಾಲ್ಡ್ ಎಸ್ ದ ನ್ಯೂಕ್ಲಿಯರ್ ಐಸೋಮರ್ಸು. ನೋಡಿ, ಆ ನ್ಯೂಕ್ಲಿಯೈಡ್ಸ್ ಏನಾದರೂ ಇದ್ದರೆ ಆ ನ್ಯೂಕ್ಲಿಯೈಡ್ಸ್ನಲ್ಲಿ ಇರ್ತಕ್ಕಂಥ ಮಾಸ್ ನಂಬರ್ ಸೇಮ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಏನಿರುತ್ತಪ್ಪ ಅಂದರೆ ಅದರಲ್ಲಿ ಇರ್ತಕ್ಕಂಥ ಎನರ್ಜಿ ಸ್ಟೇಟ್ ಮಾತ್ರ ಸ್ವಲ್ಪದರಲ್ಲಿ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪದರಲ್ಲಿ ಅಂದರೆ ಯಾವ ಥರ ನೋಡಿ, ಈ ಕೋಬಾಲ್ಟ್ಗಳನ್ನ ಇಲ್ಲಿ ತೋರಿಸಿರೋ ಎಕ್ಸಾಂಪಲಲ್ಲಿ ಈ ಕೋಬಾಲ್ಟ್ಗಳಲ್ಲಿ ಒಂದು ಕೋಬಾಲ್ಟ್ 60M ಅಂತ ರೈಟ್ ಮಾಡಿದ್ದೀವಿ, ಒಂದು ಕೋಬಾಲ್ಟು 60 ಅಷ್ಟೇ ರೈಟ್ ಮಾಡಿದ್ದೀವಿ. ಸೊ ಇದರಲ್ಲಿ 60M, ಇದರಲ್ಲಿ 60. ಇದರಲ್ಲಿ ಏನು ಡಿಫ್ರೆಂಟ್ ಇರುತ್ತಪ್ಪ ಅಂದರೆ ಮೆಟಾಸ್ಟೇಬಲ್ ಸ್ಟೇಟು. ಸೊ
ಸೊ ಸ್ಮಾಲ್ ಎಮ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ ಮೆಟಾಸ್ಟೇಬಲ್ ಸ್ಟೇಟು. ಆಮೇಲೆ 60 ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ ನಾರ್ಮಲ್ ಸ್ಟೇಟ್ನಲ್ಲಿ ಇರುತ್ತೆ. ಸೊ ಆ್ಯನ್ ಐಸೋಮರ್ ಆಫ್ ದ ಹೈಯರ್ ಎನರ್ಜಿ ಇಟ್ ಈಸ್ ಸೇಡ್ ಟು ಬಿ ದ ಮೆಟಾಸ್ಟೇಬಲ್ ಸ್ಟೇಟ್. ಸೊ ಯಾವುದರಲ್ಲಿ ಎನರ್ಜಿ ಹೈಯೆಸ್ಟ್ ಇರುತ್ತೋ ಸೊ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಮೆಟಾಸ್ಟೇಬಲ್ ಸ್ಟೇಟು. ಸೊ ಯಾವ ಒಂದು ನ್ಯೂಕ್ಲಿಯರ್ಸ್ಗಳಲ್ಲಿ ಹೈಯೆಸ್ಟ್ ಎನರ್ಜಿ ಇರುತ್ತೆ ಅದಕ್ಕೆ ನಾವು ಮೆಟಾಸ್ಟೇಬಲ್ ಸ್ಟೇಟ್ ಅಥವಾ ನ್ಯೂಕ್ಲಿಯರ್ ಐಸೋಮರ್ಸ್ ಅಂತ ಕರಿತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ದ ರೈಟಿಂಗ್ ದ ಎಮ್ ಆಫ್ಟರ್ ದ ಮಾಸ್ ನಂಬರ್. ಸೊ ಮೆಟಾಸ್ಟೇಬಲ್ನ ನಾವು ಗುರುತಿರಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಮಾಸ್ ನಂಬರ್ ಜೊತೆಗೆ ಸ್ಮಾಲ್ ಲೆಟರ್ ಎಮ್ನ ನಾವು ರೈಟ್ ಮಾಡಿರ್ತೀವಿ ಅಥವಾ ರೈಟ್ ಮಾಡಿರ್ತಾರೆ. ಸೊ ಅವಾಗ ಅದನ್ನು ನ್ಯೂಕ್ಲಿಯರ್ ಐಸೋಮರ್ಸ್ ಅಂತ ಕರಿಬೇಕು. ಏನು ನ್ಯೂಕ್ಲಿಯರ್ ಐಸೋಮರ್ಸ್. ಓಕೆ, ಏನು ನೆಕ್ಸ್ಟ್ ಒಂದು ಬರುತ್ತೆ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ನ್ಯೂಕ್ಲಿಯರ್ ಸ್ಟೆಬಿಲಿಟಿ. ಸೊ ಈ ಒಂದು ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಒಂದು ಆಧಾರ ಇಟ್ಟುಕೊಂಡು ಸೊ ಇದನ್ನು ಮತ್ತೆ ಕ್ಲಾಸಿಫಿಕೇಶನ್ನ ಮಾಡ್ತಾರೆ. ಅದು ಯಾವಂತ ನೋಡುವ. ಸೊ ಇದರಲ್ಲಿ ಫಸ್ಟ್ ಒಂದು ಕ್ಲಾಸ್ ಬರುತ್ತೆ ಸ್ಟೇಬಲ್ ನ್ಯೂಕ್ಲಿಯೈಡ್ಸ್. ಸ್ಟೇಬಲ್ ಇಲ್ಲಿ ಹೆಸರಿನಲ್ಲಿ ಕೊಟ್ಟಾಗೆ ಆ ನ್ಯೂಕ್ಲಿಯೈಡ್ಸ್ ಹೆಂಗಿರ್ಬೇಕಪ್ಪ ಅಂದರೆ ಸ್ಟೇಬಲ್ ಇರಬೇಕು. ಸ್ಟೇಬಲ್ ಯಾವಾಗ ಇರುತ್ತಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಲೊಕೇಶನ್ ಆಫ್ ಎಲೆಕ್ಟ್ರಾನ್ಸ್ ಮೇ ಚೇಂಜ್ ಇನ್ ದ ಔಟರ್ ಸ್ಪಿಯರ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಇನ್ ದ ನ್ಯೂಕ್ಲಿಯಸ್ ದೇ ಆರ್ ಅನ್ಚೇಂಜ್ಡ್. ಸೊ ಅದರಲ್ಲಿರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಂಖ್ಯೆಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಬಾರ್ದು. ಬಟ್ ಇಲೆಕ್ಟ್ರಾನ್ ಮತ್ತು ಆ ಇಲೆಕ್ಟ್ರಾನ್ ಲೊಕೇಶನ್ ಏನಿರುತ್ತಲ್ಲ ಅದು ಔಟರ್ ಸ್ಪೇರ್ಸ್ನಲ್ಲಿ ಕೆಲವೊಂದು ಟೈಮ್ನಲ್ಲಿ ಅದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅವಾಗ ಅದಕ್ಕೆ ನಾವೇನಂತಂದರೆ ಸ್ಟೇಬಲ್ ನ್ಯೂಕ್ಲಿಯೈಡ್ಸ್ ಅಂತ ಕರಿತೀವಿ. ಯಾವ ನ್ಯೂಕ್ಲಿಯೈಡ್ಸು? ಸ್ಟೇಬಲ್ ನ್ಯೂಕ್ಲಿಯೈಡ್ಸು. ಇನ್ನು ಇದೇ ಥರ ಅನ್ಸ್ಟೇಬಲ್ ಆರ್ ದ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈಡ್ಸ್ ಅಂತ ಬರುತ್ತೆ. ಸೊ ನೋಡಿ ಅನ್ಸ್ಟೇಬಲ್ ಯಾವಾಗ ಅಂತೀವಿ ಅಂದರೆ these nucleides undergo spontaneous change in their composition of radiation forming a new nucleides. ನೋಡಿ ಇದರಲ್ಲಿರ್ತಕ್ಕಂಥ ನ್ಯೂಕ್ಲಿಯೈಡ್ಸು ಕಂಟಿನ್ಯೂಸ್ ಆಗಿ ಅಂದರೆ ಸ್ಪಂಟಾನಿಯಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಏನು ಚೇಂಜ್ ಆಗ್ತಾ ಇರುತ್ತೆ? ಅದರಲ್ಲಿರ್ತಕ್ಕಂಥ ಕಂಪೋಸಿಷನ್ ಆಫ್ ದ ರೇಡಿಯೇಷನ್ ಫಾರ್ಮಿಂಗು. ಸೊ ಅದರಲ್ಲಿರ್ತಕ್ಕಂಥ ರೇಡಿಯೇಷನ್ಸ್ನ ಕಂಪೋಸಿಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗೋದ್ರ ಮುಖಾಂತರ ಅಲ್ಲಿ ಏನು ಕ್ರಿಯೇಟ್ ಆಗುತ್ತಪ್ಪ ಅಂದರೆ ಹೊಸದಾದ ಒಂದು ನ್ಯೂಕ್ಲಿಯೈಡ್ಸಲ್ಲಿ ಜನ್ರೇಟ್ ಆಗುತ್ತೆ. ಸೊ ಅದಕ್ಕೇನಂತಂದ್ರೆ ನಾವು ಅನ್ಸ್ಟೇಬಲ್ ಆರ್ ದ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈಡ್ಸ್ ಅಂತ ಕರಿತೀವಿ. ಅನ್ಸ್ಟೇಬಲ್ ಆರ್ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈಡ್ಸು. ಸೊ ಇದು ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ನ್ಯೂಕ್ಲಿಯರ್ ಸ್ಟೆಬಿಲಿಟಿ. ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ಆ್ಯಕ್ಚುಲಿ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅಂದರೆ ಏನು. ಸೊ ಈ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅಂದರೆ ಏನು ಮತ್ತು ಅದು ಎದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೋಡಿ. ವೈ ಆರ್ ಸಮ್ ನ್ಯೂಕ್ಲಿಯಸ್ ಸ್ಟೇಬಲ್ ವೈಲ್ ಅದರ್ ಆರ್ ದ ರೇಡಿಯೋ ಆಕ್ಟಿವ್ ಆ್ಯಂಡ್ ಅಂಡರ್ಗೋ ದ ಸ್ಪಂಟ್ಯಾನಿಯಸ್ ಚೇಂಜ್. ಯಾಕೆ ಹೇಗಾಗ್ತಾ ಇರ್ತಪ್ಪ ಅಂದರೆ ಕೆಲವೊಂದು ಸ್ಟೇಬಲ್ ನ್ಯೂಕ್ಲಿಯರ್ ಇರುತ್ತೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಂಖ್ಯೆ ಚೇಂಜಸ್ ಆಗಲ್ಲ. ಸೊ ಅವಾಗ ಅದೇನಾಗುತ್ತೆ ಸಮ್ ನ್ಯೂಕ್ಲಿಯಸ್ ಸ್ಟೇಬಲ್ ಆಗುತ್ತೆ. ವೈಲ್ ಸಮ್ ಆರ್ ದ ರೇಡಿಯೋ ಆಕ್ಟಿವ್ ಅಂದರೆ ಅದರಲ್ಲಿ ಇರ್ತಕ್ಕಂತಹ ಏನಾಗುತ್ತೆ ನ್ಯೂಕ್ಲಿಯೈಡ್ಸ್ನಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಚೇಂಜಸ್ ಅಂದರೆ ಅಲ್ಲಿ ರೇಡಿಯೇಷನ್ಸ್ ಹೊರಗಡೆ ಬೀಳುತ್ತೆ. ಸೊ ರೇಡಿಯೇಷನ್ ಹೊರಗಡೆ ಬಿದ್ದಾಗ ಅದರಿಂದ ಹೊಸದಾದ ಒಂದು ನ್ಯೂಕ್ಲಿಯೈಡ್ಸ್ಗಳಲ್ಲಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ವಿ ನೀಡ್ ಟು ನೋ ದ ಫ್ಯಾಕ್ಟರ್ಸ್ ಗವರ್ನಿಂಗ್ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಸೊ ನಾವು ಏನು ಸ್ಟಡಿ ಮಾಡಬೇಕಂದ್ರೆ ಯಾವ ಒಂದು ಫ್ಯಾಕ್ಟರ್ಸ್ಗಳು ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಮೇಲೆ ಇಫೆಕ್ಟ್ ಮಾಡ್ತಾ ಇರುತ್ತೆ ನೋಡಿ. ಫಸ್ಟ್ ಅದಿದೆ ಇವನ್ ಆಡ್ ನೇಚರ್ ಆಫ್ ದ ಪ್ರೋಟಾನ್ ನಂಬರ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಫಸ್ಟ್ ರೀಸನ್ ಏನಪ್ಪ ಅಂದರೆ ಇದೆ ಇವನ್ ಆಡ್ ನೇಚರ್ ಆಫ್ ಪ್ರೋಟಾನ್ ನಂಬರ್ ಆ್ಯಂಡ್ ದ ನ್ಯೂಟ್ರಾನ್ಸು. ಸೊ ನೋಡಿ ನ್ಯೂಕ್ಲಿಯೈಡ್ ವಿತ್ ದ ಪ್ರೋಟಾನ್ ಆ್ಯಂಡ್ ಇವನ್ ಪ್ರೋಟಾನ್ ಆ್ಯಂಡ್ ಇವನ್ ನ್ಯೂಟ್ರಾನ್ಸ್ ಆರ್ ದ ಸ್ಟೇಬಲ್. ಯಾವೊಂದು ನ್ಯೂಕ್ಲಿಯೈಡ್ಸ್ನಲ್ಲಿ ಇವನ್ ಇರುತ್ತೆ. ಏನಿರಬೇಕು ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಇವನ್ ಇದ್ದಾಗ ಅದು ಸ್ಟೇಬಲ್ ಆಗಿರುತ್ತೆ. ಸೊ ಇದನ್ನು ನೀವು ಲಕ್ಷದಲ್ಲಿಡಿ. ಇನ್ನು ಸೆಕೆಂಡ್ ಒನ್ ಹೇಳಬೇಕಂದ್ರೆ ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ. ಆಮೇಲೆ ಥರ್ಡ್ ಒಂದಿದೆ ಮ್ಯಾಜಿಕ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ
ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ರೇಷಿಯೋ ನಾವು ತೊಗೊಂಡ್ರೆ ನ್ಯೂಟ್ರಾನ್ ಸಂಖ್ಯೆನೂ ಸೇಮ್ ಇರಬೇಕು, ಅದು ಬಿಟ್ಟರೆ ನ್ಯೂಟ್ರಾನ್ಗಳ ಸಂಖ್ಯೆ ಕೂಡ ಸೇಮ್ ಇರಬೇಕು. ಸೊ ಸೇಮ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ಇದು ಏನಾಗುತ್ತೆ, ಸೇಮ್ ಇದ್ದಾಗ ಏನಾಗುತ್ತೆ ಹೇಳಿ, ನ್ಯೂಕ್ಲಿಯರ್ ಸ್ಟೇಬಲ್ ಆಗಿರುತ್ತೆ. ಇದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ಆಯಿತಾ. ಇನ್ನು ಥರ್ಡ್ ಒಂದು ತೊಗೊಂಡ್ರೆ ಮ್ಯಾಜಿಕ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಮ್ಯಾಜಿಕ್ ನಂಬರ್ಸ್ ಅಂದರೆ ದ ನ್ಯೂಕ್ಲಿಯರ್ ವಿತ್ 2, 8, 20, 28, 50, 82 ಆ್ಯಂಡ್ 126 ನ್ಯೂಟ್ರಾನ್ಸ್ ಆರ್ ದ ಪ್ರೋಟಾನ್ಸು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮ್ಯಾಜಿಕ್ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು. ಅಂದರೆ 2 ಇರ್ಬೋದು, 2 ಪ್ರೋಟಾನ್ಸು ಅಥವಾ 2 ನ್ಯೂಟ್ರಾನ್ಸ್ ಇರ್ಬೋದು, 8 ಇರ್ಬೋದು, 20 ಇರ್ಬೋದು, ಆಮೇಲೆ 50 ಇರ್ಬೋದು, 82 ಇರ್ಬೋದು, 126 ಇರ್ಬೋದು. ದೇ ಆರ್ ಪರ್ಟಿಕ್ಯುಲರ್ಲಿ ಸ್ಟೇಬಲ್ ಆ್ಯಂಡ್ ಅಬಂಡೆಂಟ್ ಇನ್ ದ ನೇಚರು. ಸೊ ಈ ಥರ ಯಾವ ಒಂದು ನ್ಯೂಟ್ರಾನ್ಸ್ಗಳ ಸಂಖ್ಯೆ ಮತ್ತು ಪ್ರೋಟಾನ್ಗಳ ಸಂಖ್ಯೆ ಇರುತ್ತೆ, ಸೊ ಆ ಒಂದು ಏನಾಗುತ್ತೆ ನ್ಯೂಕ್ಲಿಯರ್ ಹೈಲಿ ಸ್ಟೇಬಲ್ ಇರುತ್ತೆ. ಇನ್ನು ದೀಸ್ ಮ್ಯಾಜಿಕ್ ನಂಬರ್ಸ್ ಲೈಕ್ ದ ಲೀಡ್ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಲೀಡ್ ಅಂದರೆ PB 8220. ಇಟ್ ಹ್ಯಾಸ್ ದ 2 ಮ್ಯಾಜಿಕ್ ನಂಬರ್ಸ್ 82 ಪ್ರೋಟಾನ್ಸ್ ಆ್ಯಂಡ್ ದ 126 ನ್ಯೂಟ್ರಾನ್ಸು. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, 82 ಪ್ರೋಟಾನ್ಸು ಆ್ಯಂಡ್ 126 ನ್ಯೂಟ್ರಾನ್ಸು. ಸೊ ಈ ಥರ ಯಾವುದಾದ್ರೂ ನ್ಯೂಕ್ಲಿಯೈ ಇದ್ದರೆ, ಸೊ ಇಂಥ ನ್ಯೂಕ್ಲಿಯೈಗೆ ನಾವು ಮ್ಯಾಜಿಕ್ ನಂಬರ್ ನ್ಯೂಕ್ಲಿಯೈಗಳಂತ ಕರಿತೀವಿ. ಸೊ ಇಂಥ ನ್ಯೂಕ್ಲಿಯೈಗಳೇನಿರ್ತವೆ ಅಂದರೆ ಸ್ಟೇಬಲ್ ಆಗಿ ಇರುತ್ತವೆ. ಏನಿರ್ತವೆ, ಸ್ಟೇಬಲ್ ಆಗಿ ಇರುತ್ತವೆ. ಇನ್ನು 4ನೇ ಒಂದು ಫ್ಯಾಕ್ಟರ್ ಇಫೆಕ್ಟ್ ಮಾಡೋದು ಯಾವುದಪ್ಪ ಅಂದರೆ ನ್ಯೂಕ್ಲಿಯರ್ ಪೊಟೆನ್ಷಿಯಲು. ಯಾವುದು, ಈ ಒಂದು ನ್ಯೂಕ್ಲಿಯರ್ ಪೊಟೆನ್ಷಿಯಲು. ಈ ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಅಂದರೆ ಏನು, ದೀಸ್ ಆರ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ರೋಟಾನ್ ನ್ಯೂಟ್ರಾನ್ ಆ್ಯಂಡ್ ದ ನ್ಯೂಟ್ರಾನು. ನೋಡಿ ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಅಂದರೆ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ರೋಟಾನ್ ಆಗಿರ್ಬೋದು, ಅಥವಾ ನ್ಯೂಟ್ರಾನ್ ಆಗಿರ್ಬೋದು, ಅಥವಾ ನ್ಯೂಟ್ರಾನ್ ಆಗಿರ್ಬೋದು. These attractive forces are independent of the charges on the nucleons. ನೋಡಿ ಏನಿರುತ್ತೆ ಅಂದರೆ ಅಟ್ರಾಕ್ಟಿವ್ ಫೋರ್ಸಸ್ ಎದ್ರ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಚಾರ್ಜ್ ಆನ್ ದ ನ್ಯೂಕ್ಲಿಯನ್ಸು. ಹೆನ್ಸ್ PP, NN or PN attractions are always equal. These attractive forces operates over short range within the nucleus. ಸೊ ಈ ಒಂದು ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಅಂದರೆ ನ್ಯೂಕ್ಲಿಯರ್ ಅಟ್ರಾಕ್ಷನ್ನು ಫೋರ್ಸಸ್ಸು ಶಾರ್ಟ್ ರೇಂಜ್ನಲ್ಲಿ ನ್ಯೂಕ್ಲಿಯಸ್ಗಳಲ್ಲಿ ಆಪ್ರೇಟ್ ಮಾಡ್ತಾ ಇರುತ್ತೆ. ಓಕೆ, ದೀಸ್ PP, NN, PN ಅಟ್ರಾಕ್ಷನ್ ಕಾನ್ಸ್ಟಿಟ್ಯೂಟ್ ದಟ್ ಈಸ್ ನೋನ್ ಆಸ್ ದ ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ನ್ಯೂಕ್ಲಿಯರ್ ಸ್ಟೆಬಿಲಿಟಿ. ನೋಡಿ ನ್ಯೂಕ್ಲಿಯರ್ ಸ್ಟೇಬಲ್ ಆಗಿರೋಕ್ಕೆ ರೀಸನ್ ಏನಪ್ಪ ಅಂದರೆ ಇವೆ, ಪ್ರೋಟಾನ್ ಇರ್ಬೋದು, ಇಲ್ಲಾಂದರೆ ನ್ಯೂಟ್ರಾನ್ ಇರ್ಬೋದು, ಇಲ್ಲಾಂದರೆ ನ್ಯೂಟ್ರಾನ್ಸ್ಗಳು ಇರ್ಬೋದು. ಸೊ ಇದರಲ್ಲಿ ಏನು ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ, ಸೊ ಅದಕ್ಕೆ ನಾವು ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಆರ್ ದ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅಂತ ಕರಿತೀವಿ ಆಯಿತಾ. ಇನ್ನು 5ನೇ ಒಂದು ರೀಸನ್ ಏನಪ್ಪ ಅಂದರೆ ಸ್ಟೇಬಲ್ ಆಗಿರೋ ಕಾರಣ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ದ ಮಾಸ್ ಡಿಫೆಕ್ಟು. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ದ ಮಾಸ್ ಡಿಫೆಕ್ಟು. ಈ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಮತ್ತು ಮಾಸ್ ಡಿಫೆಕ್ಟ್ ಏನಂದರೆ, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ನಿಮ್ಮ ಒಂದು ಈ ಕನ್ಸೆಪ್ಟ್ ಹೆಡ್ಡಿಂಗ್ನಲ್ಲಿ ಗೊತ್ತಾಯಿದೆ. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಬೈಂಡ್ ಅಂದರೆ ಏನು, ನಾವು ನ್ಯೂಕ್ಲಿಯನ್ಸ್ಗಳನ್ನು ಹೋಲ್ಡ್ ಮಾಡಿ ಇಟ್ಟುಕೊಳ್ಳೋ ಸಲುವಾಗಿ ಏನು ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಆ ಎನರ್ಜಿ ನಾವೇನಂತಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಹೌದಲ್ಲ. ಸೊ ದ ಎನರ್ಜಿ ರಿಕ್ವೈರ್ಡ್ ಫಾರ್ ಹೋಲ್ಡಿಂಗ್ ದ ನ್ಯೂಕ್ಲಿಯನ್ಸ್ ಟುಗೆದರ್ ವಿದಿನ್ ದ ನ್ಯೂಕ್ಲಿಯಸ್, ಅಂದರೆ ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯನ್ಸ್ಗಳನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಸಲುವಾಗಿ ಏನು ಎನರ್ಜಿ ಬೇಕಾಗ್ತಲ್ಲ, ಸೊ ಆ ಎನರ್ಜಿಗೆ ನಾವೇನಂತಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಇನ್ನು ಸೆಕೆಂಡ್ ಇದೆ ಮಾಸ್ ಡಿಫೆಕ್ಟ್. ಸೊ ಮಾಸ್ ಡಿಫೆಕ್ಟ್ ಅಂದರೆ ಏನು, ಎಕ್ಸಾಕ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ಈಸ್ ಸ್ಲೈಟ್ಲಿ ಲೆಸ್ ದ್ಯಾನ್. ನೋಡಿ ಎಕ್ಸಾಕ್ಟ್ಲಿ ಮಾಸ್ ಆಫ್ ನ್ಯೂಕ್ಲಿಯಸ್ಸು ಮತ್ತು exact mass of nucleus slightly less than the sum of the exact mass of the constituent nucleus. ಸೊ ಆ್ಯಕ್ಚುಲಿ ನಾವು ಕ್ಯಾಲ್ಕುಲೇಟೆಡ್ ಮಾಸ್ ಒಂದು ಬೇರೆ ಬರುತ್ತೆ, ಆಮೇಲೆ ಅಬ್ಸರ್ವ್ಡ್ ಮಾಸ್ ಒಂದು ಬೇರೆ ಬರುತ್ತೆ. ಸೊ ಯಾವಾಗ ಕ್ಯಾಲ್ಕುಲೇಟೆಡ್ ಮಾಸ್ ಮತ್ತು ಅಬ್ಸರ್ವ್ಡ್ ಮಾಸ್ ಎರಡೂ ಡಿಫ್ರೆಂಟ್ ಆಗಿರುತ್ತೆ, ಸೊ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಡೆಲ್ಟಾ M = ಕ್ಯಾಲ್ಕುಲೇಟೆಡ್ ಮಾಸ್
ಮೈನಸ್ ಅಬ್ಸರ್ವ್ಡ್ ಮಾಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಮಾಸ್ ವ್ಯಾಲ್ಯೂನಲ್ಲಿ ಏನಾದರೂ ನಮಗೆ ಬದಲಾವಣೆ ಕಾಣಿಸ್ತಿದ್ರೆ, ಅಂದರೆ ನೋಡಿ ಆ್ಯಕ್ಚುಲಿ ಇರೋದೇ ಒಂದು ಬೇರೆ, ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡಿ ತೆಗೆಯೋದು ಒಂದು ಬೇರೆ ಆಗಿರುತ್ತೆ. ಸೊ ಅವಾಗ ಅದನ್ನು ನಾವು ಮಾಸ್ ಡಿಫೆಕ್ಟ್ ಅಂತ ಕರೀತಾರೆ. ಸೊ ಅದು ಕೂಡ ಒಂದು ಆ ನ್ಯೂಕ್ಲಿಯಸ್ ಸ್ಟೇಬಲ್ ಆಗುತ್ತಾ ಅಥವಾ ಅನ್ಸ್ಟೇಬಲ್ ಆಗುತ್ತಾ ಅಂತ ಅದರ ಮೇಲಿಂದ ಕೂಡ ಡಿಸೈಡ್ ಮಾಡೋಕ್ಕೆ ಬರುತ್ತೆ ಹೌದಾ. ಓಕೆ, ಸೊ ಇಲ್ಲಿವರೆಗೂ ಸ್ಟಡಿ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ರೇಡಿಯೋ ಆಕ್ಟಿವಿಟಿ ಅಂದರೆ ಏನು, ರೇಟ್ ಆಫ್ ಡಿಕೆ, ರೇಟ್ ಲಾಸ್, ಎಕ್ಸ್ಪ್ರೆಷನ್ ಫಾರ್ ಡಿಕೆ ಕಾನ್ಸ್ಟೆಂಟ್ ಈ ಥರ ಎಲ್ಲ ಬರುತ್ತೆ. ಇನ್ನು ಮುಂದೆ ಹಾಗೆ ಹೋಗ್ತಾ ನೋಡುವ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವೇನೇ ಸ್ಟಡಿ ಮಾಡಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲು ಮತ್ತೊಂದು ಸಲ ಸ್ಕ್ರೀನ್ನ ತೋರಿಸ್ತೀನಿ, ಮತ್ತು ಎಲ್ಲರೂ ಒಂದು ಸಲ ನೋಡ್ಕೊಂಡ್ಬಿಡಿ. ಈ ಒಂದು ಚಾಪ್ಟರ್ನಲ್ಲಿ ನಾವು ಸ್ಟಡಿ ಮಾಡಿದ್ವಿ ಏನಪ್ಪ ಅಂದರೆ ನ್ಯೂಕ್ಲಿಯರ್ಸ್ ಅಂದರೆ ಏನು, ನ್ಯೂಕ್ಲಿಯರ್ಸ್ ಫಸ್ಟ್ ಡೆಫಿನೇಷನ್ ಆಗಿದೆ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯರ್ಸ್ ಬರುತ್ತೆ, ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯರ್ಸು, ಐಸೋಟೋಪ್ಸು, ಐಸೋಬಾರ್ಸು, ಮಿರರ್ ನ್ಯೂಕ್ಲಿಯೈ, ಐಸೋಟೋನ್ಸ್ ಬರುತ್ತೆ, ನ್ಯೂಕ್ಲಿಯರ್ ಐಸೋಮರ್ಸ್ ಬರುತ್ತೆ. ಅದು ಬಿಟ್ಟರೆ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ನ್ಯೂಕ್ಲಿಯರ್ ಸ್ಟೆಬಿಲಿಟಿ, ಅಂದರೆ ನ್ಯೂಕ್ಲಿಯರ್ ಕ್ಲಾಸಿಫಿಕೇಶನ್ ಮತ್ತೆ ಅನ್ನು ಕೊಟ್ಟಿದ್ದಾರೆ. ಸ್ಟೇಬಲ್ ನ್ಯೂಕ್ಲಿಯರ್ಸ್ ಇರ್ಬೋದು, ಅದ್ರ ಬಿಟ್ಟರೆ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಬರುತ್ತೆ ನಿಮಗೆ ನ್ಯೂಕ್ಲಿಯರ್ ಸ್ಟೆಬಿಲಿಟಿ. ಇದರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ಇವನ್ ಆರ್ ನೇಚರ್ ಆಫ್ ದ ಪ್ರೋಟಾನ್ ನಂಬರ್ ಇರ್ಬೋದು, ಪ್ರೋಟಾನ್ ನ್ಯೂಟ್ರಾನ್ ರೇಷಿಯೋ ಆಗಿರ್ಬೋದು, ಅದ್ರ ಬಿಟ್ಟರೆ ಮ್ಯಾಜಿಕ್ ನಂಬರ್ ಆಗಿರ್ಬೋದು, ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಆಗಿರ್ಬೋದು, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ದ ಮಾಸ್ ಡಿಫೆಕ್ಟ್ ಆಗಿರುತ್ತೆ. ಸೊ ಇದನ್ನು ಇಲ್ಲಿವರೆಗೂ ಸ್ಟಡಿ ಮಾಡ್ಕೊಳ್ಳಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ರೇಡಿಯೋ ಆಕ್ಟಿವಿಟಿ ಬರುತ್ತೆ, ಆಮೇಲೆ ರೇಟ್ ಆಫ್ ಡಿಕೆ ಬರುತ್ತೆ. ಸೊ ಹೀಗೆ ಇನ್ನೂ ಸಿಕ್ಕಾಪಟ್ಟಿದೆ ಚಾಪ್ಟರ್ ಹೇಳ್ಕೊತ ಕೂತ್ರೆ. ಸೊ ಇಲ್ಲಿವರೆಗೂ ಸ್ಟಡಿ ಮಾಡಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀವಿ. ಒನ್ಸ್ ಅಗೇನ್ ವೆಲ್ಕಮ್, ಗುಡ್ ನೈಟ್, ಥ್ಯಾಂಕ್ ಯು.